ವಿದ್ಯಾಕಾಶಿಯಲ್ಲಿ ಕಾವೇರಿದೆ ಉದ್ಯೋಗಕ್ಕಾಗಿ ಹೋರಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಕಿಚ್ಚು. ಇನ್ನು ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಕೂಗು ಹೆಚ್ಚಾಗ್ತಾ ಇದೆ. ಬೇಕೇ ಬೇಕು, ಉದ್ಯೋಗ ಬೇಕು ಅಂತ ಉದ್ಯೋಗಾಕಾಂಕ್ಷಿಗಳು ಕೂಗ್ತಾ ಇದ್ದಾರೆ. ವಿದ್ಯಾಕಾಶಿ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಉದ್ಯೋಗ ಬೇಕೇ ಬೇಕು ಅಂತ ಹುದ್ದೆಯ ಆಕಾಂಕ್ಷಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ಅಭ್ಯರ್ಥಿಗಳು ಹೋರಾಟಕ್ಕೆ ಮುಂದುವರೆದಿರುವಂತದ್ದು. 2.75 ಲಕ್ಷ ಸರ್ಕಾರಿ ಉದ್ಯೋಗ ಭರ್ತಿ ಮಾಡಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿರುಬಿಸಿಲನ್ನ ಕೂಡ ಲೆಕ್ಕಿಸದೆ ಜುಬಿಲಿ ವೃತ್ತದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಧಾರವಾಡದ ಜುಬಿಲಿ ವೃತ್ತದಲ್ಲಿ ಉದ್ಯೋಗಕ್ಕಾಗಿ ಜಾಥಾವನ್ನ ಕೈಗೊಂಡಿರುವಂತದ್ದು. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಮಾಡ್ತಾ ಇರುವಂತಹ ಪ್ರತಿಭಟನೆಯನ್ನ ವಿರೋಧಿಸಿ, ಅಂದ್ರೆ ಅದರಲ್ಲಿ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕೇಂದ್ರ ಹಾಗೇನೆ ರಾಜ್ಯ ಸರ್ಕಾರದ ನಡೆಯನ್ನ ವಿರೋಧಿಸಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯುವಕರನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇರುವಂತದ್ದು. ವಿದ್ಯಾಕಾಶಿಯಲ್ಲಿ ಧಾರವಾಡದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು. ಸಾವಿರಾರು ವಿದ್ಯಾರ್ಥಿಗಳು ಕೇಂದ್ರ ಹಾಗೇನೆ ರಾಜ್ಯ ಸರ್ಕಾರದ ವಿರುದ್ಧ 2.75 ಲಕ್ಷ ಸರ್ಕಾರಿ ಉದ್ಯೋಗಗಳು ಭರ್ತಿಯಾಗಬೇಕಾಗಿದೆ. ಜುಬಿಲಿ ವೃತ್ತದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್, ಅಲ್ಲಿ ಬಿಸಿಲು ಏನನ್ನು ಕೂಡ ಲೆಕ್ಕಿಸ್ತಾ ಇಲ್ಲ. ಏನು ಬಿಜೆಪಿ ಪ್ರತಿಭಟನಾಕಾರರ ಜೊತೆಯಲ್ಲಿ ನಿಂತಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ. ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಲೆಕ್ಕಿಸ್ತಾ ಇಲ್ವಾ ಹಾಗಿದ್ರೆ ಕೇಂದ್ರ ರಾಜ್ಯ ಸರ್ಕಾರ? ಯುವಕರನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆದ್ರೂ ಕೂಡ ಯುವಕರು ಸುಮ್ಮನೆ ಆಗ್ತಿಲ್ಲ. ಉದ್ಯೋಗಕ್ಕಾಗಿ ಅದೆಷ್ಟೋ ದಿನಗಳ ಕಾಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ಸ್ ನ ಬರೆದು ಕಾಯ್ತಾ ಇರುವಂತ ವಿದ್ಯಾರ್ಥಿಗಳ ಪಟ್ಟಿಯನ್ನ ನೋಡ್ತಾ ಹೋದ್ರೆ ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ, ಹೊರ ರಾಜ್ಯಗಳಲ್ಲೂ ಕೂಡ ಕೆಪಿಎಸ್ಸಿ, ಯುಪಿಎಸ್ಸಿ ಎಕ್ಸಾಮ್ಸ್ ಅನ್ನ ಬರೆದು, ಅದರಲ್ಲೂ ಗ್ರೂಪ್ ಎ, ಗ್ರೂಪ್ ಸಿ ಆ ತರ ಬರ್ತಾ ಹೋಗುತ್ತೆ. ಬರೆದು ಅವರು ಕಾಯ್ತಾ ಇರ್ತಾರೆ ಯಾವಾಗ ಇವರು ಓಕೆ ವೇಕೆನ್ಸಿ ಇದೆ, ಅಪ್ಲೈ ಮಾಡಿ ಅಂತ ಹೇಳ್ತಾರೆ ಅಂತ ಕಾಯ್ತಾ ಇರ್ತಾರೆ. ಪ್ರತಿ ವರ್ಷ ಕೂಡ ಅದು ಒಂದು ಹಂತದಲ್ಲಿ ಮುಗಿಯುವಂತ ಎಕ್ಸಾಮ್ಸ್ ಅಲ್ಲ. ಪ್ರಿಲಿಮಿನರಿ ಇರುತ್ತೆ, ಮತ್ತೆ ಮೈನ್ಸ್ ಎಕ್ಸಾಮ್ ಬರಿಬೇಕು, ಮತ್ತೆ ಅವರು ವೈವಾನನ್ನ ಕೂಡ ಸೆಲೆಕ್ಟ್ ಆಗಬೇಕು. ಇದೆಲ್ಲದಕ್ಕೂ ಕೂಡ ಅವರು ಹಗಲು ರಾತ್ರಿ ಅನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತಯಾರಿಯನ್ನ ನಡೆಸಿರ್ತಾರೆ. ಆದ್ರೆ ಇವರು ಎಕ್ಸಾಮ್ ಬರೆದು ರಿಸಲ್ಟ್ ಏನಾಯ್ತು, ಅಥವಾ ವೇಕೆನ್ಸಿ ಇದೆಯಾ, ವೇಕೆನ್ಸಿ ಇದ್ರೆ ಯಾಕೆ ಇವರು ಅಪ್ಲೈ ಮಾಡ್ಕೋತಾ ಇಲ್ಲ, ಇದೆಲ್ಲವನ್ನು ಕೂಡ ಗೊಂದಲದಲ್ಲೇ ಇದ್ಕೊಂಡು 2.75 ಲಕ್ಷ ಉದ್ಯೋಗಗಳು ಈಗಾಗಲೇ ಖಾಲಿ ಇರೋದಂತೂ ಗೊತ್ತಾಗಿದೆ. ಯಾಕೆ ಇವರು ಹಾಗಿದ್ರೆ ಉದ್ಯೋಗಾಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವರನ್ನ ಕೆಲಸಕ್ಕೆ ತಗೋತಾ ಇಲ್ಲ? ಏನ್ ಮಾಡ್ಬೇಕು ಹಾಗಿದ್ರೆ? ಅವರು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ ಜೀವನವನ್ನೇ ಮುಡಿಪಾಗಿರ್ತಾರೆ ವಿದ್ಯಾರ್ಥಿಗಳು. ಇದೆಲ್ಲವೂ ಕೂಡ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ವಾ? ಸಾವಿರಾರು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಕಾಂಕ್ಷಿಗಳು ಅವ್ರ ಮನೆ ಮಟ್ಟ ಬೇರೆ ಏನೇನೋ ಓದೋ ಕೆಪಾಸಿಟಿ ಇದ್ರೂ ಕೂಡ ಅವರು ಓದೋದನ್ನ ಬಿಟ್ಟು ಇದಕ್ಕೋಸ್ಕರ ತಯಾರಿಯನ್ನ ನಡೆಸಿರೋರು ಇರ್ತಾರೆ.
ಹಾಗಿದ್ರೆ ಯಾಕೆ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಸರ್ಕಾರ? ಈಗ ಪ್ರೊಟೆಸ್ಟ್ ಧಾರವಾಡದಲ್ಲಿ ನಡೀತಾ ಇರುವಂತದ್ದು ಇಡೀ ರಾಜ್ಯ ದೇಶಾದ್ಯಂತ ನಡೆಯುವಂತ ಹಂತಕ್ಕೆ ತಲುಪೋವರೆಗೂ ಕೂಡ ರಾಜ್ಯ ಹಾಗೆ ಕೇಂದ್ರ ಸರ್ಕಾರ ಬಿಡಬಾರದು. ಅವ್ರು ಏನಿದ್ದಾರೆ ಉದ್ಯೋಗಾಕಾಂಕ್ಷಿಗಳು, ಅವರಿಗೆ ತಕ್ಕ ಅವರ ಏನಿದೆ ಅವರ ಆಕಾಂಕ್ಷೆಗಳು ಏನೇನಿದೆ ಅದನ್ನ ಸರಿಯಾಗಿ ಒದಗಿಸ್ಕೊಡುವಂಥದ್ದು ರಾಜ್ಯ ಕೇಂದ್ರ ಸರ್ಕಾರದ ಕರ್ತವ್ಯ. ಅದಕ್ಕಾಗೇನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ವರ್ಷ ಬರೋದು. ಹಾಗಾಗಿ ಈಗ ಉದ್ಯೋಗ ಆಕಾಂಕ್ಷಿಗಳಿಗೆ ಕಾಯ್ದು ಸಾಕಾಯ್ತು. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಥವಾ ಎಷ್ಟೇ ಕಾದ್ರೂ ಕೂಡ ಯಾವುದೇ ರೀತಿಯಾದಂತಹ ರಿಸಲ್ಟ್, ಅವರಿಗೆ ಬೇಕಾಗಿರುವಂತ ರಿಸಲ್ಟ್ ಅಥವಾ ಭರವಸೆ ಅನ್ನುವಂಥದ್ದು ಸರ್ಕಾರದಿಂದ ಬರ್ತಾ ಇಲ್ಲ. ಹಾಗಾಗಿ ಈಗ ಹೋರಾಟಕ್ಕೆ ಮುಂದಾಗಿರುವಂತದ್ದು ವಿದ್ಯಾರ್ಥಿಗಳು. ಅಲ್ಲಿ ನಾವು ನೋಡ್ತಾ ಇದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಜುಬಿಲಿ ವೃತ್ತದಲ್ಲಿ, ಅಂದ್ರೆ ಧಾರವಾಡದ ಜುಬಿಲಿ ವೃತ್ತದಲ್ಲಿ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಇನ್ನು ಬಿಜೆಪಿ ಕೂಡ ಒಂದ್ ರೀತಿಯಾಗಿ ನಿನ್ನೆಯಿಂದಲೂ ಕೂಡ ಅಂದ್ರೆ ಪ್ರತಿಭಟನೆಗೆ ತಯಾರಿಯನ್ನ ನಡೆಸುವಾಗ್ಲೂ ಆರ್ ಅಶೋಕ್ ಅವರು ನಾನು ನಿಮ್ ಜೊತೆಗೆ ಇರ್ತೀನಿ, ಬೊಮ್ಮಾಯಿ ಅವರು ಕೂಡ ಹೇಳಿದ್ರು ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತೆ, ನಾವು ಕೂಡ ಅವರೊಂದಿಗೆ ಇರ್ತೀವಿ ಅಂತ. ಇದು ಯಾರು ಸಪೋರ್ಟ್ ಮಾಡ್ತಾರೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಅಲ್ಲ, ನಮ್ಮ ಪ್ರಜೆಗಳು ಅಂದ್ರೆ ನಮ್ಮ ಭಾರತ ದೇಶದ ಪ್ರಜೆಗಳು ಉದ್ಯೋಗಾಕಾಂಕ್ಷಿಗಳಿಗೆ ನ್ಯಾಯ ಸಿಗ್ಬೇಕು, ಅದಷ್ಟೇ ಇಲ್ಲಿ ಮ್ಯಾಟರ್ ಆಗುವಂಥದ್ದು. ವಿದ್ಯಾಕಾಶಿ ಅಂತ ಕರಿತೀವಿ ಧಾರವಾಡವನ್ನ, ಅಂದ್ರೆ ವಿದ್ಯೆಗಾಗಿ ಹಪಹಪಿಸುವಂಥವ್ರು ಅಥವಾ ಸಾಕಷ್ಟು ವಿದ್ಯೆಯನ್ನ ಕಲಿಯುವಂಥವ್ರು, ಕಲ್ತಿರುವಂಥವ್ರು ಹೆಚ್ಚಾಗಿ ಕಂಡು ಬರುವಂತ ಧಾರವಾಡ ಅಂತ ಹೇಳ್ಬೋದು. ಅಲ್ಲಿಂದಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗುವವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ವಿದ್ಯಾರ್ಥಿಗಳನ್ನ ನೋಡ್ತಾ ಹೋದಾಗ. ಅದೇ ರೀತಿಯಾಗಿ ರಾಜ್ಯಗಳಿಂದಲೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿಯನ್ನ ನಡೆಸ್ತಾ ಇರ್ತಾರೆ. ಅವ್ರ ಜೀವನನೇ ಅದಕ್ಕೆ ಮುಡಿಪಾಗಿರ್ತಾ ಇಟ್ಟಿರ್ತಾರೆ. ಅವರಿಗೆ ಸರಿಯಾದಂತಹ